ಪ್ರೀತಿಯ ಮಗುವೆ, ಪುಸ್ತಕದ ಜ್ಞಾನವು ಅಗತ್ಯವಾಗಿ ಬೇಕಾಗಿದೆ. ಆದರೆ ಕೇವಲ ಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ. ಜೀವನದ ಅನುಭವಗಳು ಏನು ಕೊಡುತ್ತದೆಯೋ ಅದರಿಂದಲೂ ಜ್ಞಾನ ಸಿಗುತ್ತದೆ. ಒಂದು ವೇಳೆ ಆ ಭಗವಂತನ ಆಶೀರ್ವಾದಗಳು ಸಿಗಲ್ಪಟ್ಟರೆ ಆಗ ಮಾತ್ರ ಪಡೆದ ಈ ಎಲ್ಲ ಜ್ಞಾನವೂ ಸಾರ್ಥಕವಾಗುತ್ತದೆ. ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಭಗವಂತನ ಕೃಪೆ ಆಶೀರ್ವಾದಗಳು ಸಿಗುವಂತಾಗಲು ಎಲ್ಲಕ್ಕಿಂತ ಮೊದಲು ನೀನು ನಿನ್ನ ಕೆಲಸಗಳನ್ನು ಒಳ್ಳೆಯದಾಗಿರಿಸು. ಆ ದೇವರಲ್ಲಿ ಅಚಲ ವಿಶ್ವಾಸ ಇರಿಸು. ನಾನು ನಿನಗೆ ಸರಿ ಮತ್ತು ತಪ್ಪುಗಳನ್ನು ಗುರುತಿಸಲು ಬುದ್ಧಿಯನ್ನು ಕೊಟ್ಟಿರುತ್ತೇನೆ. ಆದ ಕಾರಣ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಿನ್ನ ಸುತ್ತಮುತ್ತಲಿನವರ ಜೊತೆಗೆ ಯಾವಾಗ ಏನು ಮಾತನಾಡಬಹುದು ಎಂಬುದನ್ನು ಸರಿಯಾಗಿ ಯೋಚಿಸಿ ಮಾತುಗಳನ್ನಾಡು. ನೀನು ತುಂಬ ಸಲ ಜನರ ವ್ಯವಹಾರಗಳಿಂದ ಚಿಂತೆಗೆ ಒಳಗಾಗಿದ್ದೀಯಾ ಎಂಬುದು ನನಗೆ ತಿಳಿದಿದೆ. ಅವರವರ ತಪ್ಪು ವರ್ತನೆಗಳು ಅವರವರ ಕರ್ಮಕ್ಕೆ ಸೇರುತ್ತದೆ. ನೀನು ಶಾಂತವಾಗಿದ್ದು ನಿನ್ನ ಕರ್ಮಗಳನ್ನು ಒಳ್ಳೆಯದಾಗಿ ಇರುವಂತೆ ನೋಡಿಕೊ. ಖುಷಿಯಿಂದ ಇರು, ತುಂಬ ನಗುತ್ತಿರು.